ಫ್ರೆಂಡ್ಸ್ ಟೀ ಕುಡ್ಕೊಂಬರಕ್ಕೆ ಹೋಯ್ತು ಅಂತ ಹೇಳಿದ್ವು. ಲೋಡು ಬನ್ನಿ ನಮ್ಮ ಗಾಡಿ ಇದೆ ನೋಡಿ, ರಾಯಣ ಎಕ್ಸ್ಪ್ರೆಸ್ ಅಂತಂದು ನಮ್ಮ ಬಸಣ್ಣ ಹೇಳ್ತಾವ್ರೆ. ಇನ್ನೇನೋ ಗಾಡಿ ಲೋಡ್ ಮಾಡ್ತಾವ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನೆಕ್ಸ್ಟ್ ವಿಡಿಯೋ. ಇವತ್ತು ಲೋಡ್ ಎಲ್ಲಿಗಪ್ಪ ಅಂತಂದರೆ ಬೆಂಗಳೂರು ಹೆಬ್ಬಾಳ ಟು ದಾವಣಗೆರೆ. ಅದೇ ನಮ್ದು ಇನ್ನೊಂದು ಗಾಡಿ ಬರ್ತಾಯಿದೆ. ಅದು ಎಲ್ಲಿದೆಯಪ್ಪ ಅಂತಂದರೆ ಇನ್ನು KR ಪುರಂ ಟ್ರಾಫಿಕಲ್ಲಿದೆ. ಫೋನ್ ಹಚ್ಚಿದ್ವು, ಇಲ್ಲ ಅಣ್ಣ ಇನ್ನೂ ಬರ್ತೀನಿ ಅಂತಂದು ಹೇಳಿದ್ರು. ಅದಕ್ಕೆ ಬೇಗ ಬಾರಪ್ಪ ಅಂತಂತ ಪಾರ್ಟಿ ಹೇಳಿದ್ರು. ಸರಿ ಅಂತೇಳಿ ಬರ್ತಾಯಿದ್ದೀನಿ ಅಂತ ಫೋನ್ ಕಟ್ ಮಾಡಿದ. ಬನ್ನಿ ಲೋಡ್ ಹೆಂಗೆ ಮಾಡ್ತಾರೆ ನೋಡ್ಕೊಂಬರುವ. ಫ್ರೆಂಡ್ಸ್, ಲೋಡ್ ಏನಂತಂದರೆ ಇದೇ ಸೌತೆಕಾಯಿ ಸಿಡಿಸಿಂದು ಡ್ರಮ್ ಒಳಗಡೆ ಹಾಕಿ ಏನೇನೋ ಮಾಡ್ತಾವ್ರೆ. ಲೋಡ್ ಏನೇನೋ ಲೋಡು ಸ್ಟಾರ್ಟ್ ಮಾಡವ್ರಿ. ಇನ್ನು ಬನ್ನಿ ಲೋಡ್ ಹೆಂಗೆ ಮಾಡ್ತಾರೆ ನೋಡ್ಕೊಂಬರುವ. ಈ ಲೋಡ್ ಮಾಡಿದ್ವು ಹಾಕಿ ನಮ್ಮ ಡ್ರೈವರು ಚೆನ್ನಾಗವೆ, ಅವ್ನು ಯಾಕೆ ವೇಸ್ಟ್ ಮಾಡಿದೆ ಅಂತಂದು ಹೇಳಿದ್ರು. ಅಲ್ಲಿ ಕುಂತವ್ರೆ ನೋಡಿ ನಮ್ಮ ಡ್ರೈವರು. ಇದರಲ್ಲೇ ಟೋಟಲು 80 ಮಾಡ್ತಾವ್ರೆ ಅಂತಂದರು. ಓಕೆ ಅಣ್ಣ ಅಂತೇಳಿ ಸುಮ್ಮನೆ ಅದು. ಇನ್ನೇನೋ ಗಾಡಿ ಲೋಡ್ ಮಾಡ್ತಾವ್ರೆ. 3 ಡಬ್ಬ ಹಾಕಿದ್ರು. ಈ ಪಾರ್ಟಿಗ ಬಿಲ್ಲು ಹಾಕ್ತೀನಪ್ಪ ಸ್ವಲ್ಪ ಬೇಗ ಬಾ ಅಂತಂದರು. ಆ ಗಾಡಿಗೆ ಅಣ್ಣ ಬರ್ತಾಯಿದ್ದೇನೆ ಅಂತ ಹೇಳಿದೆ. ಸರಿ, ನಮ್ಮ ಹುಡುಗಿಗೆ ಫೋನ್ ಮಾಡಿದೆ. ಅವನು ಇಲ್ಲ ತಡೆಯೋ, ಇನ್ನು ಟ್ರಾಫಿಕಲ್ಲೇ ಇದ್ದೀನಿ ಅಂತ ಹೇಳ್ದ. ಅದಕ್ಕಾಗಿ ಸುಮ್ಮನೆ ಆದವು. ಇನ್ನೇನು ಲೋಡಿಂಗ್ ಮಾಡ್ತಾವ್ರೆ ಸ್ಪೀಡಲ್ಲಿ ಬಂದು ಮಾಡ್ತಾವ್ರೆ. ಅಲ್ಲಿ ಯಾಕೋ ನಮ್ಮ ಡ್ರೈವರ್ ಕರೆದ್ರು, ಹೋಗ್ಬೇಕು. ಫ್ರೆಂಡ್ಸ್, ಟೈಮಲ್ಲಿ ಎಷ್ಟು 5 ಗಂಟೆ 29 ಆಯಿತು. ಮುಂದೆ ಆ ಗಾಡಿಗೆ ಎಲ್ಲಿದ್ರಪ್ಪ ಅಂತಂತ ಒತ್ತಿ ಕೇಳ್ತಾವ್ರಿ. ಬಂದರೆ ಲೋಡ್ ಮಾಡ್ತೀವಪ್ಪ, ಲೇಟಾಗಿ ಬಂದರೆ ಮಾಡಲ್ಲ ನೋಡಿ ಅಂತಂದರು. ಆಯ್ತಣ್ಣ, ಫೋನ್ ಹಚ್ಚಿದ್ವು, ಬರ್ತಾಯಿದ್ದೀನಿ ತಡಿಯಪ್ಪ ಅಂತ. ಬನ್ನಿ ನಮ್ಮ ಗಾಡಿ ಇದೆ ನೋಡಿ, ರಾಯಣ ಎಕ್ಸ್ಪ್ರೆಸ್ ಅಂತಂದು ನಮ್ಮ ಬಸಣ್ಣ ಹೇಳ್ತಾವ್ರೆ. ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಐರಾವತಿ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದೀನಿ. ಏನಕ್ಕಪ್ಪ ಐರಾವತಿ ಎಕ್ಸ್ಪ್ರೆಸ್ ಅಂತ ಇಟ್ಟಿರೋದಂತಂದರೆ, ಬಟ್ ಅದು ಒಂಥರ ನನಗೆ ಆನೆ ಥರ. ಆನೆ ಅಂದರೆ ಒಂಥರ ಗಾಡಿ. ಏನಕ್ಕೆ ಅದು ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಮುಂದೆ ನಾನು ಫುಲ್ಲು ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡು ಹಂಗೆ ಒಂದು ಬೆಂಚ್ ಗಾಡಿ ತರಬೇಕಂತ ಆಸೆ ಐತೆ. ಬೆಂಚ್ ಗಾಡಿ ನೋಡಬೇಕಂತರ ಆನೆ ಇದ್ದಂಗೆ ಐತೆ. ಅದಕ್ಕೋಸ್ಕರನೇ ಐರಾವತಿ ಎಕ್ಸ್ಪ್ರೆಸ್ ಅಂತ ಯೂಟ್ಯೂಬ್ ಚಾನಲ್ ಇಕ್ಕಿರೋದು. ಬನ್ನಿ ಟೀ ಕುಡ್ಕೊಂಬರುವ ನೋಡಿಕೊಂಡು. ಫ್ರೆಂಡ್ಸ್, ನಮ್ಮ ಡ್ರೈವರ್ ಬನ್ನಿ ಟೀ ಕುಡ್ಕೊಂಬರುವ ಅಂತಂದರು. ಅದಕ್ಕೆ ಹೋಯ್ತಾ ಇದ್ದೀವಿ. ಮುಂದೆಗಡೆ ಐತೆ ಪೆಟ್ರೋಲ್ ಬಂಕು, ಆಮೇಲೆ ಟೀ ಅಂಗಡಿ, ಪಂಚರ್ ಅಂಗಡಿ ಐತೆ. ನೋಡ್ಕೊಂಡು ಟೀ ಕುಡ್ಕೊಂಡು ಬರುವ. ಅಷ್ಟೊತ್ತಿಗೆ ಅರ್ಧ ಲೋಡ್ ಮಾಡ್ತಾವ್ರೆ. ಬಾಯ್ ಆಯ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಟೀ ಕುಡ್ಕೊಂಬರಕ್ಕೆ ಹೋಯ್ದ್ವು ಅಂತ ಹೇಳಿದ್ವು. ಲೋಡು ಮಾಡ್ತಾವ್ರೆ. ಬನ್ನಿ ಎಷ್ಟು ಮಾಡವ್ರೆ ಅಂತ ನೋಡುವ. ಟೀ ಕುಡ್ಕೊಂಬಂದು ಹಿಂಗೆ ಗಾಡಿ ಸಂಗೊಳ್ಳಿ ರಾಯಣ್ಣಂತೆ ಅವ್ರಿಗೆ. ಬನ್ನಿ ಲೋಡ್ ನೋಡುವ ಎಷ್ಟು ಮಾಡವ್ರೆ ಎಷ್ಟಿಲ್ಲ ಅಂತೇಳಿ. ಅದೇ ಏನಪ್ಪ ಅಂತಂತಂದ್ರೆ ಒಂದು ವಿಡಿಯೋ ಮಾಡೋಕ್ಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂತಂದರೆ ಡ್ರೈವರು ಕ್ಲೀನರು ಬೇಕಿತ್ತು, ಹಂಗಾಗಿ ವಿಡಿಯೋ ಮಾಡುವ ಅಂತ ಅಂದ್ಕೊಂಡು ಅದನ್ನು ಇನ್ಸ್ಟಾದಲ್ಲಿ ಮಾಡಿ ಹಾಕ್ತೀನಿ. ಇನ್ನು ಅರ್ಧ ಮಾಡವ್ರೆ ನೋಡಿ, ಎಷ್ಟು ಮಾಡವ್ರೆ. ಅರ್ಧ ಅಂದರೆ ಎಷ್ಟು, 3 1 5 21 ಹಾಕವ್ರೆ ಟೋಟಲ್ ಆಗಿ. ನನ್ನ ಈ ಡ್ರೈವರು ಗಾಡಿ ಒಳಗಡೆ ಕೂತ್ಕೊಂಡು ಫೋನ್ ನೋಡ್ಕೊಂತ. ನಾವು ನಮ್ಮ ಗಾಡಿ ಇನ್ನೂ ಎಲ್ಲಿ ಬರ್ತಾಯಿದೆ. ನಮ್ಮ ಗಾಡಿ ನೇಮ್ ಬಂತು. ಬಂತು. ಇನ್ನೇನು ನೋಡ್ಕೊಂಡು ಬರಬೇಕು. ಹೋಗಿ ಓಯ್ ಸಿಕ್ಕರು. ಇನ್ನೇನು ಯೂಟರ್ನ್ ಮಾಡ್ಕೊಂಬರ್ತಾರೆ ಅವರೇ ನೋಡಿ ಫ್ರೆಂಡ್ಸ್. ಲೋಡ್ ಮಾಡೋರು ಲೋಡ್ ಮಾಡ್ತಾರೆ. ನಾನು ಪೂರ್ತಿ ಲೋಡ್ ಆಗಿಂದೆ ಸಿಗುವ ಫ್ರೆಂಡ್ಸ್. ಬಾಯ್. ನನ್ನ ಫ್ರೆಂಡ್ ಬಂದರು. ಫ್ರೆಂಡ್ಸ್, ಏನಂತಂದರೆ ಏನೋ ಲೋಡೆಲ್ಲ ಮುಗ್ಸೋಕೆ ಬಂದರು. ಇನ್ನೊಂದು 25 ಹಾಕಿದರೆ ಮುಗೀತು. ಲೋಡ್ ಆಯಿತು. ಕತ್ಲಾಗಿ ಬಂತು.
ಇನ್ನೇನು ಡಬ್ಬೆ ತತ್ತಾರೆ ಅಣ್ಣ. ಬರ್ತಾ ಇದೆ ಅಣ್ಣ, ಆ ಟೋಲ್ ಪಾಸ್ ಬರ್ತಾ ಇದೆ. ಇಲ್ಲ ಬಿಡೋಣ, ಬರ್ತಾ ಇದೆ. ಅದೇ ಗಾಡಿ ಬಗ್ಗೆ ಕೇಳಿದ್ರು, ಬರ್ತಾ ಇದೆ ಅಣ್ಣ ಅಂತಂದ್ವು. ಅವ್ರೆ ಲೋಡ್ ಮಾಡೋರು ಇವ್ರೆ. ಗಾಡಿ ಅವಾಗ್ಲ ಬಂತು ಅನ್ಕೊಂಡ್ವು, ಅದಲ್ಲ ಗಾಡಿ. ಸುಳ್ಳು ಹೇಳಿದೆ ಸ್ವಲ್ಪ, ಸಾರಿ. ಇನ್ನೇನೋ ಮುಗೋಕೆ ಬಂತು, ಇನ್ನೊಂದು 20 ಹಾಕಿದ್ರೆ ಆಯ್ತವೆ. ನಮ್ಮ ಡ್ರೈವರು ಒಳಗಡೆ ಫೋನ್ ನೋಡ್ಕೊಂಡು ಕುಂತವ್ರೆ, ಅವ್ರ ಫೋನಲ್ಲಿ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಗಾಡಿ ಒಂದು ಸ್ವಲ್ಪ ಗ್ಲಾಸ್ ಗೀಸ್ ಎಲ್ಲ ಒರೆಸ್ಕೊಂಡು ರೆಡಿ ಮಾಡೋ. ಬಾಯ್ ಫ್ರೆಂಡ್ಸ್. ಗಾಡಿ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಬಂದು ಏನಂತಂದರೆ ಮತ್ತೆ ವಿಡಿಯೋ ಮಾಡಿದ್ದು. ನೀವು ವಿಡಿಯೋ ನೋಡ್ತಿರ್ತೀರಾ, ಲೈಕ್ ಕೊಡಲ್ಲ. ಸ್ವಲ್ಪ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಿಲ್ಲ, ಸ್ವಲ್ಪ ವಿಡಿಯೋ ಓಡಲಿ ಅಂತ ತಾನೇ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ನೋಡಿ ನೀವೇ ಲೈಕ್ ಕೊಡಿ. ನಮ್ಮ ಗಾಡಿ ಮತ್ತೆ ಫೋನ್ ಮಾಡಿದ್ವು, ಇನ್ನು 200 ಮೀಟ್ರು 2 ಕಿಲೋಮೀಟ್ರ್ ಐತಪ್ಪ, ಇನ್ನೂ ಬರ್ತಾಯಿದ್ದೀನಿ ನಿಲ್ಲು ಅಂತಂದರು. ಆಯ್ತಣ್ಣ ಬೇಗ ಬನ್ನಿ ಸ್ವಲ್ಪ ಅಂತಂದ್ವು. ಆಯಿತು ಬರ್ತಾಯಿದ್ದೀನಪ್ಪ ನಾನು. ಮತ್ತು ಅದಕ್ಕಲ್ಲ ನೀವು ಬರಲಿದ್ರೆ ನಮ್ಮ ಗಾಡಿ ಅನ್ಲೋಡ್ ಮಾಡ್ತಾರಂತಪ್ಪ, ಅದಕ್ಕೆ ಬೇಗ ಬನ್ನಿ ಅಂತಂದ್ವು. ಆಯ್ತಣ್ಣ ಬರ್ತಿದ್ದೀನಿ ಅಂತಂತಂದು ಮತ್ತು ನಮ್ಮ ಡ್ರೈವರ್ ಕೈ ಹೇಳಿದ್ರು. ಹಂಗಾಗಿ ಸುಮ್ಮನೆ ಅದು ಬರ್ತಾಯಿಲ್ಲ ನಮ್ಮ ಗಾಡಿ. ಮತ್ತೆ ಇದನ್ನ ಅನ್ಲೋಡ್ ಮಾಡ್ತಾವ್ರೆ ಅಂತ ಲೋಡ್ ಮಾಡಿರೋದು, ಅದಕ್ಕೋಸ್ಕರನೇ ಓಡಿ ನಂದು ಮಾಡೇ ಹಚ್ಚಿದ್ರು. ಬನ್ನಿ ನೋಡುವ. ಗ್ಲಾಸ್ ಒರೆಸಿದ್ದೀನಿ, ಮತ್ತೆ ಏನು ಕೆಲಸ ಇಲ್ಲ, ಮತ್ತು ಹಿಂಗೆ ವಿಡಿಯೋ ಮಾಡ್ಕೊಂಡು ಕುಂದ್ರೋದು. ಬಾಯ್ ಫ್ರೆಂಡ್ಸ್. ಏನಂತಂದರೆ ಈಗ ಟೈಮ್ ಒಂದು 8 ಗಂಟೆ ಆಯಿತು. 8 ಗಂಟೆ ಆಯಿತು. ನಮ್ಮ ಗಾಡಿದು ಸ್ವಲ್ಪ ಡೋರ್ ಆಗಬೇಕಾದ್ರೆ ಸ್ವಲ್ಪ ಸಮಸ್ಯೆ ಬಂತು, ಲೆಫ್ಟ್ ಸೈಡಿಂದು ರೈಟ್ ಸೈಡಿಂದು. ಏನಕ್ಕಂದರೆ 3 ಡ್ರಮ್ಮು ಹೆಚ್ಚಿಗೆ ಕುಂದಿರ್ಸವ್ರೆ, ಅದಕ್ಕಂದೇ ಕಮ್ಮಿ ಸ್ವಲ್ಪ ಡೋರು ಇದಾಗಿದೆ. ನಾಳೆ ಬಿಚ್ಚಬೇಕಾದ್ರೆ ಸ್ವಲ್ಪ ಹುಷಾರು ಬಿಚ್ಚಬೇಕು. ಅಲ್ಲಿ ನಮ್ಮ ಗಾಡಿ ಇನ್ನೊಂದು ಬಂದಿದೆ, ಬೀರಪ್ಪ ಅಂತೇಳಿ ಅವರು ಬಂದಿದೆ, ಅದನ್ನು ಈಗ ಲೋಡ್ ಮಾಡ್ತಾವ್ರೆ. ಇನ್ನೇನು ನಮ್ಮದು ಗಾಡಿ ಲೋಡ್ ಆಯಿತು, ರಿವರ್ಸ್ ಬರ್ತಾವ್ರೆ ಅಣ್ಣ. ಬಂದು ಅಲ್ಲಿ ತಗೊಂಡು ಸೈಡ್ ಹಾಕ್ತಾರೆ. ಆ ಗಾಡಿ ಒಂದು ಲೋಡ್ ಆಯ್ತದೆ. ಬೋಲಾ ಭಯ್ಯ ರುಕೋ ಜಾ. ಹಾಂ, ಅದೊಂದು ಲೋಡ್ ಆಯ್ತದೆ. ಲೋಡ್ ಆದಮೇಲೆ ಹೋಗ್ಬೇಕು. 2 ಗಾಡಿ ಬಿಲ್ಲಲ್ಲೇ ಕೊಟ್ಟು, ಅದೇ 6 ಗಂಟೆಗೆ ಕೊಟ್ಟಿದ್ರು ಪಾಪ. ಇನ್ನೇನು ಲೋಡ್ ಗೀಡ್ ಮಾಡ್ಕೊಂಡು ಹೋಗ್ಬೇಕು. ನೀನು ಆಮೇಲೆ ಸಿಗೋಣ ಫ್ರೆಂಡ್ಸ್, ಬಾಯ್. ಆ ಗಾಡಿ ಲೋಡ್ ಮಾಡೋಕ್ಕಾದ್ರೆ ಹಾಯ್ ಫ್ರೆಂಡ್ಸ್. ಅದಕ್ಕಿಂತ ಲೋಡ್ ಪೂರ್ತಿ ಮಾಡಿದರು, ಕರೆದ್ರು, ಲೋಡ್ ಮಾಡಿ ಮಾಡವ್ರೆ ನೋಡಿ. ಹಣ ಡೋರ್ ಹಾಕ್ಬೋ ಹೋಗಪ್ಪ ಅಂತಂತಂದರು, ಅದಕ್ಕೋಸ್ಕರ ಬಂದ್ವು. ಭಯ ಕೆತ್ತಾಡಲೇಗ 25 ಮೇಲೆ. ಫ್ರೆಂಡ್ಸ್, ಏನಂತಂದರೆ ಈಗ ಟೈಮ್ ಒಂದು 8 ಗಂಟೆ ಆಯಿತು. 8 ಗಂಟೆ ಆಯಿತು. ನಮ್ಮ ಗಾಡಿದು ಸ್ವಲ್ಪ ಡೋರ್ ಆಗಬೇಕಾದ್ರೆ ಸ್ವಲ್ಪ ಸಮಸ್ಯೆ ಬಂತು, ಲೆಫ್ಟ್ ಸೈಡಿಂದು ರೈಟ್ ಸೈಡಿಂದು. ಏನಕ್ಕಂದರೆ 3 ಡ್ರಮ್ಮು ಹೆಚ್ಚಿಗೆ ಕುಂದಿರ್ಸವ್ರೆ, ಅದಕ್ಕಂದೇ ಕಮ್ಮಿ ಸ್ವಲ್ಪ ಡೋರು ಇದಾಗಿದೆ. ನಾಳೆ ಬಿಚ್ಚಬೇಕಾದ್ರೆ ಸ್ವಲ್ಪ ಹುಷಾರು ಬಿಚ್ಚಬೇಕು. ಅಲ್ಲಿ ನಮ್ಮ ಗಾಡಿ ಇನ್ನೊಂದು ಬಂದಿದೆ, ಬೀರಪ್ಪ ಅಂತೇಳಿ ಅವರು ಬಂದಿದೆ, ಅದನ್ನು ಈಗ ಲೋಡ್ ಮಾಡ್ತಾವ್ರೆ. ಇನ್ನೇನು ನಮ್ಮದು ಗಾಡಿ ಲೋಡ್ ಆಯಿತು, ರಿವರ್ಸ್ ಬರ್ತಾವ್ರೆ ಅಣ್ಣ. ಬಂದು ಅಲ್ಲಿ ತಗೊಂಡು ಸೈಡ್ ಹಾಕ್ತಾರೆ. ಆ ಗಾಡಿ ಒಂದು ಲೋಡ್ ಆಯ್ತದೆ. ಬೋಲಾ ಭಯ್ಯ ರುಕೋ ಜಾ. ಹಾಂ, ಅದೊಂದು ಲೋಡ್ ಆಯ್ತದೆ. ಲೋಡ್ ಆದಮೇಲೆ ಹೋಗ್ಬೇಕು. 2 ಗಾಡಿ ಬಿಲ್ಲಲ್ಲೇ ಕೊಟ್ಟು, ಅದೇ 6 ಗಂಟೆಗೆ ಕೊಟ್ಟಿದ್ರು ಪಾಪ. ಇನ್ನೇನು ಲೋಡ್ ಗೀಡ್ ಮಾಡ್ಕೊಂಡು ಹೋಗ್ಬೇಕು. ನೀನು ಆಮೇಲೆ ಸಿಗೋಣ ಫ್ರೆಂಡ್ಸ್, ಬಾಯ್. ಆ ಗಾಡಿ ಲೋಡ್ ಮಾಡೋಕ್ಕಾದ್ರೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಏನಂತಂದರೆ ರಾತ್ರಿ 10:30 ಆಯಿತು. ನಮ್ಮ ಗಾಡಿ ಲೋಡಾಗಿ ಕಡೆ ಬಂತು. ಇನ್ನೇನು ಊಟ ಗೀಟ ಮಾಡ್ಕೊಂಡು ಗಾಡಿ ಒಳಗೆ ಮಾಡ್ಕೊಂಡು ಅಲ್ಲೇ ನಮ್ಮ ಅಣ್ಣ ಊಟ ಮಾಡ್ತಾರೆ. ಹಾಯ್ ಅಣ್ಣ. ಊಟ ಮಾಡೋಣ ಬನ್ನಿ ಬಾ ಫ್ರೆಂಡ್ಸ್. 10 ಗಂಟೆ ಆಗ್ತಾಯಿದೆ. ಊಟ ಮಾಡ್ತಾ ಇದ್ದೀವಿ. ಅವ್ರ ಗಾಡಿ ಲೋಡಿಂಗ್ ಐತೆ.
ಅವ್ರದ್ದು ಲೋಡ್ ಆಗಿಂದೆ ಜೊತೆಗೆ ಹೋಯ್ತೀವಿ. ಏನೇನು ಅವ್ರ ಗಾಡಿ ಲೋಡ್ ಮಾಡ್ತಾವ್ರಲ್ಲ ಅವಾಗ ಸಿಗ್ತೀನಿ. ಬಾಯ್. ಹಾಯ್ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದಿಕ್ಕಿ ಅವರು ಅಲ್ಲಿ ಹೊರಗಡೆ ಲೋಡ್ ಮಾಡಿಸ್ತವ್ರೆ. ಈಗ ಅದೊಂದು ಪಾತ್ರೆ ತೊಳೆದಿಕ್ಕೆ ಹೋಗ್ಬೇಕು. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಏನಕ್ಕಪ್ಪ ವಿಡಿಯೋ ಮಾಡಲಿಲ್ಲ ಅಂತಂದರೆ 10 ಗಂಟೆ ಇತ್ತು. ನಮ್ಮ ಗಾಡಿ 2 ಲೋಡ್ ಆಯಿತು. ಲೋಡಾಗಿ ಹುಡುಗಿಲೆಲ್ಲ ಬಂತು. ಸ್ವಲ್ಪ ಊಟ ಮಾಡಿದ್ವು, ತಲೆನೇ ಇದೆ ಅಂತ ಹಂಗೆ ಮಲ್ಕೊಂಡು ಟೈಮ್ ಎಷ್ಟು 6 ಗಂಟೆ. ಈಗ 6 ಗಂಟೆ ಹೆಚ್ಚಾಗಿದೆ ಅವನಿಗೆ. ಪಾಪ ನಮ್ಮ ಡ್ರೈವರ್ ಓಡಿಸ್ತವ್ರೆ. ಬನ್ನಿ ಸಿಗುವ. ಫ್ರೆಂಡ್ಸು ಏನಪ್ಪ ಅಂತಂದರೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನೆಲ್ಲ ಪ್ರೀತಿಯ ಅಣ್ಣಂದಿರಿಗೆ ಮತ್ತು ಅಕ್ಕಂದಿರಿಗೆ. ಫ್ರೆಂಡ್ಸ್, ಏನಪ್ಪ ಅಂತಂದರೆ ಈಗೇನೋ ತುಮಕೂರು ಎಂಟ್ರೆನ್ಸ್ ಆತು. ಪ್ಯಾಷನ್ ಕಾರ್ಡ್ ಪಾಸ್ ಮಾಡ್ಕೊಂಬಂದು ಈಗ ನಾವು ಓಡಿಸ್ತೀನಿ. ಇಲ್ಲಿಂದ ಬೀರೂರು ಮಠ ಓಡಿಸ್ಕೊಂಡು ಸ್ನಾನ ಮಾಡ್ಕೊಂಡಲ್ಲೇ 2 ದಿನ ಆಯಿತು. ಸ್ನಾನ ಮಾಡಿ ಮಾಡ್ಕೊಂಡು ದಾವಣಗೆರೆ ನಾಷ್ಟ ಕೊಡ್ಬೇಕು. ಟಿಫನ್ ಮಾಡಿಲ್ಲ, ಅಡುಗೆ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಬೀರೂರಲ್ಲಿ ಸೈಡ್ ಹಾಕಿದ್ವು. ಸೈಡ್ ಹಾಕಿ ಊಟ ಮಾಡಿಕೊಂಡು ಸ್ನಾನ ಮಾಡಿದ್ವು. ಸ್ನಾನ ಎಲ್ಲ ಮಾಡಿ ಈಗ ದಾವಣಗೆರೆ ಅಲ್ಲ ರಾಣೆಬೆನ್ನೂರು ಹತ್ತತ್ರ ಹೋಗ್ಬೇಕಂತ ರಾಣೆಬೆನ್ನೂರು ಹೋಗಿದೆ. ಅದಕ್ಕೆ ಅವ್ರು ಪಾರ್ಟಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತಂದು ಅದಕ್ಕೆ ಹೋಗ್ಬೇಕು. ಊಟ ಇದ್ದೀವಿ, ಗಾಡಿ ನಡೀತೈತೆ. ಗಾಡಿ ಸ್ಟಾರ್ಟ್ ಹಾಯ್ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನಾನು ಅನ್ಲೋಡ್ ಕಂಟಿನ್ಯೂ ಬಂದು ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರು. ಮಾರೋಕೆ ಹಚ್ಚವ್ರೆ. ಅಲ್ಲಿ ಅರ್ಧ ಇಳಿಸಿದ್ರು, ಇನ್ನು ಕೆಳಗಡೆ ಇಳಿಸ್ತೀನಿ ಅಂತಂದರು. ನಾವು ಗಾಡಿ ಒಳಗಡೆ ತರಬೇಕಂದ್ರೆ ಸ್ವಲ್ಪ ಇಲ್ಲಿದಾಯಿತು. ಹಂಗೂ ತಂದು ಅನ್ಲೋಡ್ ಕಂಟಿನ್ಯೂ ಹಚ್ಚಿದ್ವಿ. ಇನ್ನೇನು 1 ತಾಸು ಅನ್ಲೋಡ್ ಮಾಡ್ತೀವಿ ಅಂತಂದರು. ಅದಕ್ಕಂದೇ ಅಂತಂದರು. ಹಾಯ್ ಫ್ರೆಂಡ್ಸ್, ಮತ್ತೆ ಆಮೇಲೆ ಸಿಗ್ತೀನಿ. ನಮ್ಮ ಇನ್ನೊಂದು ಗಾಡಿ ಹತ್ರ ಹೋಗಿ ಬರೋಣ ಬನ್ನಿ. ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ಅಲ್ಲಿ ಎಲ್ಲ ಗಾಡಿ ಅನ್ಲೋಡ್ ಆಯಿತು 2. ನಾನು ರಿಸೀವ್ಡ್ ಕೊಟ್ಟರು ಇಸ್ಕೊಂಡೆ ಹೋಗ್ಬೇಕು ಟ್ರಾನ್ಸ್ಪೋರ್ಟ್ ಹತ್ರ. ಏನಣ್ಣ ಹೋಗೋಣ? ರಜಪ್ಪಣ ಹೋಗೋದಲ್ಲ? ಏನಪ್ಪ ಬಿರಪ್ಪಣ? ಹಾಂ ಬಾಯನು ಬಾಯ್ ನಾವೆಲ್ಲ ಸಾಕು. ಹಾಂ ಬಾಯ್. ಎಲ್ರಿಗೂ ಸಿಗೋಣ ಫ್ರೆಂಡ್ಸ್. ಬಾಯ್.